ವೀಕ್ಷಕರೇ, ಇವತ್ತಿನ ದಿನ ನಿಮಗೆ ಅತಿ ಸುಲಭವಾಗಿರುವಂತಹ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ನೀವು ಇಷ್ಟಪಟ್ಟವರನ್ನು ಸುಲಭವಾಗಿ ವಶೀಕರಣ ಮಾಡಿಕೊಳ್ಳುವಂತಹ ಒಂದು ತಂತ್ರವನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೇನೆ. ಆಯಿತಾ? ಹೆಚ್ಚು ಕಮ್ಮಿ ಒಂದು ಸುಮಾರು ವರ್ಷಗಳಿಂದ ನೀವು ಇಷ್ಟಪಟ್ಟು ಮದುವೆ ಆಗಬೇಕು ಅಂದ್ಕೊಂಡು ಕನಸು ಕಾಣ್ತಾ ಇದ್ದರೆ, ಆಯಿತಾ ವೀಕ್ಷಕರೇ, ಆ ಒಂದು ಸಮಯದಲ್ಲಿ ನಿಮ್ಮ ಹುಡುಗ ಆಗಿರ್ಬೋದು, ನಿಮ್ಮ ಹುಡುಗಿನೇ ಆಗಿರ್ಬೋದು, ನಿಮ್ಮಿಂದ ದೂರ ಆಗಿದ್ದರೆ, ಆಯಿತಾ, ಮತ್ತೆ ಅವರೇ ನಿಮ್ಮ ಹತ್ರ ಬರೋ ರೀತಿಯಲ್ಲಿ ಒಂದು ವಶೀಕರಣ ವಿಧಾನವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದೊಂದು ಒಳ್ಳೆ ಉದ್ದೇಶದಿಂದ ಮಾಡಿ, ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಆಯಿತಾ? ನಿಮ್ಮ ಒಂದು ಕೆಟ್ಟ ಉದ್ದೇಶ, ಕೆಟ್ಟ ಆಲೋಚನೆಗಳನ್ನು ಇಟ್ಕೊಂಡು ಈ ಒಂದು ತಂತ್ರವನ್ನು ಮಾಡಿದ್ರೆ ಅದು ನಿಮಗೆ ಫಲಿಸಲ್ಲ ವೀಕ್ಷಕರೇ. ಆಯಿತಾ? ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಒಂದು ಬೆಲ್ ಐಕನನ್ನು ಒತ್ತಿ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಈ ಒಂದು ತಂತ್ರವನ್ನು ಯಾವ ರೀತಿಯಲ್ಲಿ ಸುಲಭವಾಗಿ ಮಾಡ್ಬೋದೆಂಬುದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ವೀಕ್ಷಕರೇ, ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ, ಒಂದು ಮನಸ್ತಾಪ ಅನ್ನೋದು ಕಾಮನ್ನು. ಆಯಿತಾ? ಅದು ಅತಿಯಾಗಿ ಆಗಬಾರ್ದು. ಅಂದರೆ ಜಗಳ ಕಿರಿಕಿರಿ ಆಗಿಬಿಟ್ಟು, ಆಯಿತಾ, ನಿಮ್ಮ ಮಿಸ್ಸಸ್ಸು ತವರು ಮನೆಗೆ ಹೋಗಿ ಮತ್ತೆ ವರ್ಷಾನುಗಟ್ಟಲೆ ಆದರೂ ನಿಮ್ಮ ಹತ್ರ ಬರೋದಿಲ್ಲ, ಆಯಿತಾ, ಮತ್ತೆ ಡೈವರ್ಸ್ ಗಂಟ ಹೋಗೋದು, ಈ ರೀತಿಯಲ್ಲಿ, ಆಯಿತಾ ವೀಕ್ಷಕರೇ, ಈ ರೀತಿಯಲ್ಲಿ ನಿಮ್ಗೆ ಏನಾದರೂ ಅತಿಯಾಗಿ ಪ್ರಾಬ್ಲಮ್ಗಳಾಗಿದ್ದರೆ, ಆಯಿತಾ, ಅವರೇ ನಿಮ್ಮ ಹತ್ರ ಬರೋ ರೀತಿಯಲ್ಲಿ ಈ ಒಂದು ಸುಲಭ ತಂತ್ರವನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಆಯಿತಾ? ಬನ್ನಿ ವೀಕ್ಷಕರೇ, ಮೊದಲಿಗೆ ಈ ಒಂದು ಬಾಳೆ ಎಲೆ, ಆಯಿತಾ ವೀಕ್ಷಕರೇ, ನೋಡಿ, ಈ ಒಂದು ಬಾಳೆ ಎಲೆಯಿಂದ ನೀವು ಇಷ್ಟಪಟ್ಟವರನ್ನು ಅತಿ ಸುಲಭವಾಗಿ ಕ್ಷಣಾರ್ಧದಲ್ಲಿ ವಶೀಕರಣ ಮಾಡ್ಕೋಬೋದು ವೀಕ್ಷಕರೇ. ಆಯಿತಾ? ಬನ್ನಿ ವೀಕ್ಷಕರೇ, ಈ ತಂತ್ರವನ್ನು ತಿಳಿಸ್ತಾ ಇದ್ದೀನಿ ನಾನು ಇವತ್ತು ನಿಮಗೆ. ಮೊದಲಿಗೆ ವೀಕ್ಷಕರೇ, ವಶೀಕರಣ ಮಾಡಿಕೊಳ್ಳುವಂತಹ ಒಂದು ಚಕ್ರವನ್ನು ಇದರಲ್ಲಿ ನೀವು ಬರಿಬೇಕು. ಆಯಿತಾ ವೀಕ್ಷಕರೇ? ಅದು ಯಾವುದಂತ ಹೇಳಿದ್ರೆ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಮೊದಲಿಗೆ ಈ ರೀತಿಯಲ್ಲಿ ಬರೀರಿ. ಅದಾದ ನಂತರ ಈ ರೀತಿಯಲ್ಲಿ ನೀವು ಬರೀತಾ ಹೋಗಬೇಕಾಗುತ್ತೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ಅಕ್ಕಪಕ್ಕದಲ್ಲಿ ಯಾರೂ ಕೂಡ ಇರಬಾರ್ದು. ಆಯಿತಾ ವೀಕ್ಷಕರೇ? ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಬರೆದಾದ ನಂತರ ಮಧ್ಯಭಾಗದಲ್ಲಿ, ಆಯಿತಾ ವೀಕ್ಷಕರೇ, ಈ ಒಂದು ಮಧ್ಯಭಾಗದಲ್ಲಿ ನೀವು ಇಷ್ಟಪಟ್ಟಿರುವಂಥ ಸ್ತ್ರೀ ಆಗಿರ್ಬೋದು, ಪುರುಷನಾಗಿರ್ಬೋದು, ಅವರ ಹೆಸರನ್ನು ನೀವು ಬರಿಬೇಕಾಗುತ್ತೆ ವೀಕ್ಷಕರೇ. ಆಯಿತಾ? ನಾನು ಎಕ್ಸಾಂಪಲ್ ಆಗಿ ಸುಷ್ಮಾ ಅಂತ ಬರೀತಾ ಇದ್ದೀನಿ ವೀಕ್ಷಕರೇ. ನೋಡಿ, ಸ್ತ್ರೀಯ ಹೆಸರನ್ನು ನಾನು ಬರೀತಾ ಇದ್ದೀನಿ ವೀಕ್ಷಕರೇ, ಸುಷ್ಮಾ ಅಂತ. ಆಯಿತಾ? ಅದಾದ ನಂತರ ವೀಕ್ಷಕರೇ, ಇಲ್ಲಿ ಶ್ರೀ 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 ನೋಡಿ ವೀಕ್ಷಕರೇ, ಈ ಒಂದು 4 ದಿಕ್ಕಿನಲ್ಲೂ ಶ್ರೀ ಶ್ರೀ ಅಂತ ನೀವು ಬರಿಬೇಕಾಗುತ್ತೆ ವೀಕ್ಷಕರೇ. ಆಯಿತಾ? ಬರೆದು ಆದ ನಂತರ ವೀಕ್ಷಕರೇ, ಈ ಒಂದು ಭಾಗದಲ್ಲಿ, ಆಯಿತಾ ವೀಕ್ಷಕರೇ, ನೋಡಿ, ಶುಕ್ಲ ನೋಡಿ ವೀಕ್ಷಕರೇ, ಶುಕ್ಲ ಈ ರೀತಿಯಲ್ಲಿ ನೀವು ಎಲ್ಲ ಜಾಗದಲ್ಲೂ ಬರಿಬೇಕಾಗುತ್ತೆ ವೀಕ್ಷಕರೇ. ಆಯಿತಾ? ಇದೊಂದು ಒಳ್ಳೆ ಉದ್ದೇಶದಿಂದ ಮಾಡಿ ವೀಕ್ಷಕರೇ, ಅತಿ ಬೇಗನೆ ನೀವು ರಿಸಲ್ಟ್ ತಗೋಬೋದು ವೀಕ್ಷಕರೇ. ಅಂತ ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಎಲ್ಲ ಜಾಗದಲ್ಲೂ ಈ ರೀತಿಯಲ್ಲಿ ಒಂದು ಮಂತ್ರವನ್ನು ಬರೆದಾದ ನಂತರ ವೀಕ್ಷಕರೇ, ನೀವು ಇದರ ಮೇಲೆ, ಆಯಿತಾ ವೀಕ್ಷಕರೇ, ಇದರ ಮೇಲೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಗಂಧ ವೀಕ್ಷಕರೇ, ನೋಡಿ, ಈ ಒಂದು ಗಂಧವನ್ನು ಇದರ ಮೇಲೆ ಸಂಪೂರ್ಣವಾಗಿ ಲೇಪನ ಮಾಡಬೇಕು ವೀಕ್ಷಕರೇ. ಆಯಿತಾ? ನೋಡಿ, ಗಂಧ ಲೇಪನವನ್ನು ಮಾಡಬೇಕಾಗುತ್ತೆ ನೀವು. ಆಯಿತಾ ವೀಕ್ಷಕರೇ? ನಿಮ್ಮ ಪ್ರೀತಿ ತುಂಬ ಇಷ್ಟಪಟ್ಟಿರ್ತೀರ ವೀಕ್ಷಕರೇ. ಆಯಿತಾ? ಅವ್ರನ್ನ ಸಾಯಗೊಂಟ ಮರೆಯೋಕ್ಕಾಗ್ತಾ ಇರಲ್ಲ ನಿಮಗೆ. ಆಯಿತಾ? ಅತಿಯಾಗಿ ನಂಬಿಕೆ ವಿಶ್ವಾಸ ಇಟ್ಬಿಟ್ಟು ಪ್ರೀತಿಸ್ತಾ ಇರ್ತೀರಾ. ಆಯಿತಾ? ಇದ್ದಕ್ಕಿದ್ದಂಗೆ ನಿಮ್ಮನ್ನ ಕೈ ಕೊಟ್ಬಿಟ್ಟು ಹೋಗಿರ್ತಾರೆ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು ವೀಕ್ಷಕರೇ. ಆಯಿತಾ? ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಮಾಡಿದ ನಂತರ ವೀಕ್ಷಕರೇ, ಮಧ್ಯಭಾಗದಲ್ಲಿ, ಆಯಿತಾ ವೀಕ್ಷಕರೇ, ಮಧ್ಯಭಾಗದಲ್ಲಿ, ಈ ಒಂದು ಮಧ್ಯಭಾಗದಲ್ಲಿ ನೀವು ಕುಂಕುಮವನ್ನು ಹಚ್ಚಬೇಕಾಗುತ್ತೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಹಚ್ಚಾದ ನಂತರ, ಆಯಿತಾ ವೀಕ್ಷಕರೇ, ಈ ರೀತಿಯಲ್ಲಿ ಹಚ್ಚಿ ಆದ ನಂತರ ವೀಕ್ಷಕರೇ, ಒಂದು ಮಂತ್ರ ವೀಕ್ಷಕರೇ. ಆಯಿತಾ? ಸುಲಭವಾಗಿರುವಂತಹ ಒಂದು ಮಂತ್ರವನ್ನು ನೀವು ಕೇವಲ 11 ಬಾರಿ ಹೇಳಿ ವೀಕ್ಷಕರೇ. ಆಯಿತಾ?
ಅದು ಯಾವ ಮಂತ್ರ ಅಂತ ಹೇಳಿದ್ರೆ ವೀಕ್ಷಕರೇ, ಶ್ರೀ ಶುಕ್ಲಂ ಶುಕ್ಲ ಕಮಲದಳ ನಿವಾಸೆ ಶ್ರೀ ಮಹಾಲಕ್ಷ್ಮಿ ನಮೋ ನಮಃ. ಆಯ್ತಾ ವೀಕ್ಷಕರೇ, ಈ ಒಂದು ಮಂತ್ರವನ್ನು ನೀವು 11 ಬಾರಿ ಹೇಳಬೇಕು. ಆಯ್ತಾ ವೀಕ್ಷಕರೇ, ನಾವು ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರ, ಆ ಒಂದು ಮಂತ್ರವನ್ನು ಶ್ರೀ ಶುಕ್ಲಂ ಶುಕ್ಲ ಕಮಲದಳ ನಿವಾಸೆ ಶ್ರೀ ಮಹಾಲಕ್ಷ್ಮಿ ನಮೋ ನಮಃ. ಆಯ್ತಾ ವೀಕ್ಷಕರೇ, ಈ ಒಂದು ಮಂತ್ರವನ್ನು 11 ಬಾರಿ ನೀವು ಹೇಳಿದ ನಂತರ ವೀಕ್ಷಕರೇ, ಇದನ್ನ ನೀವು ಅವತ್ತಿನ ದಿನ ಈ ಒಂದು ತಂತ್ರವನ್ನು ಮಾಡಿದ ಆ ಕ್ಷಣನೇ ನೀವು ಹೋಗ್ಬಿಟ್ಟು ಈ ಒಂದು ಎಲೆಯನ್ನು ವೀಕ್ಷಕರೇ ಗೋಮಾತೆಗೆ ನೀವು ತಿನ್ನಿಸ್ಬೇಕು. ಅಂದರೆ ಹಸುವಿಗೆ. ಆಯ್ತಾ ವೀಕ್ಷಕರೇ, ಹಸುವಿಗೆ ನಮಸ್ಕರಿಸಿ. ಆಯ್ತಾ ವೀಕ್ಷಕರೇ, ಈ ಒಂದು ಎಲೆಯನ್ನು ಆಯ್ತಾ ಸಂಪೂರ್ಣವಾಗಿ ಈ ಎಲೆಯನ್ನು ಹಸುವಿಗೆ ನೀವು ತಿನ್ನಿಸ್ಬೇಕಾಗುತ್ತೆ ವೀಕ್ಷಕರೇ. ಆಯ್ತಾ, ಇದನ್ನು ತಿನ್ನಿಸ್ಬೇಕಾದ್ರೆ ಯಾವ ಒಂದು ಜನಗಳಾಗಲಿ ಬೇರೆ ಒಂದು ವ್ಯಕ್ತಿಗಳಾಗಲಿ ಆಯ್ತಾ ಯಾರು ನೋಡಬಾರ್ದು. ಆಯ್ತಾ, ಹಸುವಿಗೆ ಇದನ್ನು ತಿನ್ನಿಸಿ ನಿಮ್ಮ ಮನೆಗೆ ಹೋಗಿದ ತಕ್ಷಣ ವೀಕ್ಷಕರೇ, ಈ ಒಂದು ತಂತ್ರದ ಒಂದು ಫಲ, ಒಂದು ಪ್ರಯೋಗ ಆಯ್ತಾ, ಒಂದು ರಿಸಲ್ಟ್ ನಿಮಗೆ ಕಣ್ಣಿಂದ ನೀವು ನಂಬಕ್ಕಾಗಲ್ಲ. ಆ ರೀತಿಯಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ವೀಕ್ಷಕರೇ. ಆಯ್ತಾ, ಈ ಒಂದು ಸಂಚಿಕೆ ನೋಡಿ ವೀಕ್ಷಕರೇ, ಈ ಒಂದು ಸಂಚಿಕೆ ನಿಮಗೇನಾದರೂ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ವೀಕ್ಷಕರೇ. ನಮಸ್ಕಾರ.